ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಈ ಸಮಯ, ಈ ದಿನ ನಾವು ಧ್ಯಾನಿಸಲಿರುವ, ಬೆಳಕು ನೀಡುವ, ರಕ್ಷಣೆ ನೀಡುವ, ಧೈರ್ಯ ನೀಡುವ, ದೇವರ ಮಹಿಮೆ ನೀಡುವ, ದೇವರ ಭಯಭಕ್ತಿ, ಜ್ಞಾನ, ದೇವದೂತರ ಕಾವಲು, ರಕ್ಷಣೆ, ಶಾಂತಿ ನೀಡುವ ಆರೋಗ್ಯದಾಯಕ ದೇವರ ವಾಕ್ಯ ಭಾಗಾಂಶ ಪ್ರೇರೆ ನೂತನ ಜೀವಿತ. ಪ್ರೇರೆ ನೂತನ ಜೀವಿತ ಎನ್ನುವ ಅಂಶದ ಬಗ್ಗೆ ನಾವು ಒಬ್ಬ ಪ್ರಸಿದ್ಧ ದೇವಸೇವಕನ ಬಗ್ಗೆ, ಯೇಸುವಿನ ಶಿಷ್ಯನ ಬಗ್ಗೆ, ದೇವರ ಮಗನ ಬಗ್ಗೆ, ಸಾಕ್ಷ್ಯ ಜೀವಿತದ ಬಗ್ಗೆ ಧ್ಯಾನಿಸೋಣ ಪ್ರೇರೆ. ಈ ದಿನ ಆತನ ಹೆಸರು ಪಾಲ್ ಯಾಂಗಿ ಚೋ ಪ್ರೇರೆ. ದಕ್ಷಿಣ ಕೊರಿಯಾದಲ್ಲಿ, ಪ್ರಪಂಚದೊಳಗೆ ದೊಡ್ಡ ಚರ್ಚ್ ಆ ದೇಶದಲ್ಲಿ ಸಿಯೋನ್ ಪಟ್ಟಣದಲ್ಲಿದೆ ಪ್ರೇರೆ. ದಕ್ಷಿಣ ಕೊರಿಯಾದಲ್ಲಿ ಸಿಯೋಲ್ ಎಂಬ ಪಟ್ಟಣದಲ್ಲಿದೆ. ಆ ಸಭೆಯ ಸಂಘ ಸದಸ್ಯರ ಸಂಖ್ಯೆ ಸುಮಾರು 7 ಲಕ್ಷ ಇದೆ ಪ್ರೇರೆ. ಪ್ರತಿ ತಿಂಗಳು ನೂತನವಾಗಿ 5,000 ಜನ ದೀಕ್ಷಾ ಸ್ನಾನವನ್ನು ಹೊಂದಿ ಸಭೆಯೊಳಗೆ ಸೇರಿಸಲ್ಪಡುತ್ತಿದ್ದಾರೆ. ಉಪವಾಸದಿಂದ ಇದ್ದು ಕಣ್ಣೀರಿನೊಂದಿಗೆ ಗೋಜಾಡಿ ಪ್ರಭುವಿನ ಪಾದದಲ್ಲಿ ಪ್ರಾರ್ಥಿಸುವುದೇ ಈ ಸಭೆಯ ಒಂದು ಅಭಿವೃದ್ಧಿಗೆ ಮೂಲ ಕಾರಣ. ಹೌದು ಪ್ರೇರೆ. ಇಂಥ ಒಂದು ಅದ್ಭುತವಾದ ಸೇವೆಯೊಳಗೆ ಉಪಯೋಗಿಸಲ್ಪಟ್ಟ ದೇವರ ಮನುಷ್ಯನ ಹೆಸರು ಪಾಲ್ ಯಾಂಗಿ ಚೋ. ಹೌದು ಪ್ರೇರೆ. ಈತನು ಕೊರಿಯಾ ದೇಶಸ್ಥನಾಗಿದ್ದಾನೆ. ಹೌದು. ಈತನ ಜೀವಿತದ ಸಾಕ್ಷ್ಯ ಧ್ಯಾನಿಸೋಣ ಪ್ರೇರೆ, ದೇವಚಿತ್ತ ಆದರೆ. ನೂತನ ಜೀವಿತ ಬಗ್ಗೆ, ಹೇಗೆ ನೂತನ ಜೀವಿತ ದೇವರು ಆತನಿಗೆ ನೀಡಿದನೆಂದು. ಇದಕ್ಕೆ ಮೊದಲು ನಾವು ತಂದೆಯ ದೇವರ ಜ್ಞಾನ, ಯೇಸು ಕ್ರಿಸ್ತನ ಸಹಾಯ, ಪರಿಶುದ್ಧಾತ್ಮನ ಶಕ್ತಿ, ಬುದ್ಧಿ ವಿಕಾಸ, ಅರ್ಥ ಮಾಡಿಕೊಳ್ಳುವ ಕೃಪೆ, ಸನ್ನಿವೇಶವನ್ನು ನಾವು ಕೂಡ ನೂತನ ಜೀವಿತದೊಳಗೆ ದೇವರ ಮೆಚ್ಚುಗೆಯಾದ ಸೇವಕರ ವಿಧೇಯತೆಯಂತೆ, ಸೇವೆಯಂತೆ ನಾವು ಕೂಡ ಜೀವಿಸಲು ಪ್ರಭು ನಮ್ಮ ಹೃದಯದೊಳಗೆ ರಕ್ಷಣೆ ಕಾರ್ಯ, ಜೀವಂತ ಕಾರ್ಯ, ನಿತ್ಯ ಜೀವ ಕಾರ್ಯ ಮಾಡಲು ಪ್ರೇರೆ. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸೋಣ. ಪ್ರಾರ್ಥನೆ ನನ್ನದು ಏಕೆ ಬಯಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತ ದೇವರೇ, ನಾನು ನಿಮಗೆ ಹೊಸ ಮನಸ್ಸು, ಹೊಸ ಸ್ವಭಾವ, ಮೃದುವಾದ ಮಾಂಸ ಹೃದಯ ನೀಡುತ್ತೇನೆ, ಕಲ್ಲಾದ ಸ್ವಭಾವ, ಮನಸ್ಸು, ಹೃದಯ ತೆಗೆಯುತ್ತೇನೆ ಎಂದು ಹೇಳಿದ್ದೀರಿ. ಹೌದು ಪ್ರಭೆ, ನಿಮ್ಮ ಪರಿಶುದ್ಧ ವಾಕ್ಯ ಎಂಬುವ ಜೀವಜಲವು ನಮ್ಮೆಲ್ಲರ ಮೇಲೆ, ವಾಕ್ಯ ಭಾಗದಲ್ಲಿ ಬಂದಿರುವ ನಮ್ಮೆಲ್ಲರ ಮೇಲೆ ಚಿಮುಕಿಸಿರಿ. ನಮ್ಮಲ್ಲಿರುವ ಸೈತಾನ್ನ ನಿರರ್ಥಕ ನಡವಳಿಕೆ, ನಿರ್ಜೀವ ಕ್ರಿಯೆ, ಮೂಢನಂಬಿಕೆ, ವಿಗ್ರಹ ಆರಾಧನೆ, ಪ್ರಭೆ, ಲೋಕದ ಪೂರ್ವಜರಿಂದ ಬಂದ ಪಾಪಶಾಪದ ಕಟ್ಟುಗಳು ನಾಶ ಮಾಡಬೇಕೆಂದು, ಡಿಸ್ಕನೆಕ್ಟ್ ಮಾಡಬೇಕೆಂದು, ಮುರಿದು ಹಾಕಬೇಕೆಂದು, ಬಂಧಿಸಿ ಪಾತಾಳಕ್ಕೆ ತಳ್ಳಬೇಕೆಂದು, ಇಂಥ ಪರಿಶುದ್ಧಾತ್ಮನ ರಕ್ಷಣೆಯ ಪುನರುತ್ಥಾನ ಆದ ಯೇಸುವಿನ ಕಾರ್ಯ ಮಾಡಬೇಕೆಂದು ತಂದೆ ಪ್ರಾರ್ಥಿಸುತ್ತೇನೆ. ಪಾಲ್ ಯಾಂಗಿ ಚೋ ಎನ್ನುವ ನಿಮ್ಮ ವಿಶೇಷ ಸೇವಕನ ಮಗನ ಬಗ್ಗೆ ಧ್ಯಾನಿಸುವಾಗ ಆತನ ಜೀವಿತದ ಮುಖಾಂತರ ನಮ್ಮೆಲ್ಲ ಹೃದಯದೊಂದಿಗೆ ಮಾತನಾಡಿ ಸುಂದರವಾಗಿ ನಮ್ಮ ಹೃದಯವನ್ನು ರೂಪಿಸಿರಿ ಪ್ರಭು. ನಿಮ್ಮ ಪರಿಶುದ್ಧ ಮಾರ್ಗ, ಸತ್ಯ ಜೀವದಲ್ಲಿ ನಡೆಸಲು, ಎಲ್ಲವುಗಳನ್ನು ಸರಿಪಡಿಸಿಕೊಳ್ಳಲು, ವಿಧೇಯರಾಗಲು, ಪಶ್ಚಾತ್ತಾಪ ಪಡಲು, ನೂತನ ಸೃಷ್ಟಿಗಳಾಗಲು ನಮ್ಮೆಲ್ಲರನ್ನು ಅನುಗ್ರಹಿಸ್ತಾ ಬರಬೇಕೆಂದು, ಹೀಗೆ ನಿಮ್ಮ ಮಕ್ಕಳ ಜೀವಿತದಲ್ಲಿರುವ ಎಲ್ಲ ಅಂಧಕಾರ, ಅವಿಶ್ವಾಸ, ಅನಾರೋಗ್ಯ, ಅಶಾಂತಿ, ಕತ್ತಲೆ, ಮೂಢತನ, ಕೋಪ, ತಾಪ ಎಲ್ಲ ತೊಲಗಿಸಬೇಕೆಂದು ನಿಮ್ಮ ಚಿತ್ತದಂತೆ ಸೈತಾನನ್ನು ಶಾಂತಿದಾಯಕ ದೇವರು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕುತ್ತಾ ಬರಬೇಕೆಂದು, ಇದಕ್ಕೆ ಕಾರಣನಾದ ಆತನನ್ನು ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ, ಮಹಿಮಾ ಸ್ವರೂಪನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಅದು ಪ್ರೇರೆ, ನಾವು ನೂತನ ಜೀವಿತ ಎನ್ನುವ ಅಂಶದೊಳಗೆ ವಿಶೇಷ ಸೇವಕನಾದ ಕೆಲವು ವರ್ಷಗಳ ಕೆಳಗೆ ಆತನು ಪ್ರಭುವಿನಲ್ಲಿ ನಿದ್ರಿಸಿದ್ದನು ಪ್ರೇರೆ. ಆ ನಿತ್ಯತ್ವದೊಳಗೆ ಯೇಸುವಿನ ಬಳಿಗೆ ಸೇರಿದ್ದನು ನಿತ್ಯಾನಂದದಲ್ಲಿ. ಅದು ಪ್ರೇರೆ, ವಿಶ್ವಾಸದ ಮುಖಾಂತರ. ಹೀಗೆ ನೂತನ ಜೀವಿತ ಎನ್ನುವ ಮುಖಾಂತರ ಪಾಲ್ ಯಾಂಗಿ ಚೋ ದೇವರ ಸೇವಕನ ಜೀವಿತದ ಬಗ್ಗೆ ಧ್ಯಾನಿಸೋಣ ಪ್ರೇರೆ. ನಾವು ಪ್ರಾರಂಭಿಸುವುದಾದರೆ ಆತನು ಹೇಳುತ್ತಿದ್ದಾನೆ, ಪಾಲ್ ಯಾಂಗಿ ಚೋ, ನನ್ನ ಆರೋಗ್ಯವು ಕ್ರಮಕ್ರಮವಾಗಿ ಕ್ಷೀಣಿಸುತ್ತಿತ್ತು, ನನ್ನ ಪ್ರಾಣವು ಮರಣವನ್ನು ಸಮೀಪಿಸುತ್ತಿತ್ತು. ಶುಭ್ರತೆ ಇಲ್ಲದ ಗುಡಿಸಲಿನೊಳಗೆ ನೆಲದ ಮೇಲೆ ಹರಿದು ಹೊಲಸಾಗಿರುವಂಥ ಆ ಚಾಪೆ ಮೇಲೆ ಮಲಗಿಕೊಂಡು ಪೂರ್ತಿಯಾಗಿ
ಹಾಳಾಗಿ ಹೋಗಿರುವ ಆ ಹಾಸಿಗೆಯನ್ನು ಒದ್ದುಕೊಂಡು ಸುತ್ತಿಕೊಂಡು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದೆನು. ಸತ್ತು ಹೋಗುವುದಕ್ಕೆ ನನ್ನ ಮನಸ್ಸು ಅಂಗೀಕರಿಸಲಿಲ್ಲ. ಯಾಕೆಂದರೆ ಕೇವಲ ಜೀವಿಸಬೇಕೆಂಬ ಉದ್ದೇಶದೊಂದಿಗೆ ರಾತ್ರಿ ಹಗಲು ಪ್ರಯಾಸಪಟ್ಟೆನು ಎಂದು ಹೇಳ್ತಿದ್ದಾನೆ ಪೌಲ ಎಂಗಿಚೋ. ಅನಾರೋಗ್ಯದ ಸಮಸ್ಯೆಯಿಂದ ದಿನಕ್ಕೆ ಒಂದು ಹೊತ್ತು ಮಾತ್ರವೇ ಭೋಜನವನ್ನು ಮಾಡಿ ಹಠದೊಂದಿಗೆ ಓದಿದೆನು. ಆ ಜೀವಿತದೊಳಗೆ ಎಷ್ಟೋ ಉನ್ನತ ಸ್ಥಿತಿ ಸೇರಬೇಕೆಂದು ತೀರದ ವಾಂಛೆ ಆಶೆ ಪಡೆದುಕೊಂಡವನಾಗಿದ್ದೆನು. ಆದರೆ ಇವಾಗ ನಾನು ಸಾವನ್ನು ಸಮೀಪಿಸುತ್ತಿದ್ದೇನೆ ಎಂದು ಹೇಳುತ್ತಿದ್ದಾನೆ. ನನ್ನ ಬಾಲ್ಯ ಜೀವಿತದಿಂದ ಬುದ್ಧನಿಗೆ ಪ್ರಾರ್ಥಿಸುವುದು ವಾಡಿಕೆ. ಪ್ರೇರೆ ಪೌಲ ಎಂಗಿಚೋ ತನ್ನ ಸಾಕ್ಷಿ ಹೇಳ್ತಿದ್ದಾನೆ. ಆತನ ಬಾಲ್ಯದ ಜೀವಿತದಿಂದ ಆತನು ಆರಾಧ್ಯ ದೇವರು ಬುದ್ಧನಿಗೆ ಪ್ರಾರ್ಥಿಸುವುದು ವಂಶ ಪಾರಂಪರ್ಯ ತಂದೆ ತಾಯಿಗಳಿಂದ ಬಂದ ವಾಡಿಕೆ. ಆದರೆ ಇವಾಗ ಬುದ್ಧನು ಯಾವ ವಿಧವಾಗಿ ನನಗೆ ಸಹಾಯ ಮಾಡಲಿಲ್ಲ. ನಾನು ಮಾತ್ರವೇ ಅಲ್ಲ, ನನ್ನ ಪಿತರರೆಲ್ಲರೂ, ಪೂರ್ವಜರು, ವಂಶಸ್ಥರೆಲ್ಲರೂ ಬುದ್ಧನಿಗೆ ಆತನ ಬಳಿಯೇ ಪ್ರಾರ್ಥಿಸುವಂಥವರು. ಆದರೆ ನನಗೆ ತಿಳಿದಂತೆ ಅಷ್ಟರವರೆಗೆ ಆತನು ನಮಗೆ ಯಾವತ್ತಿಗೂ ಉತ್ತರ ನೀಡಲೇ ಇಲ್ಲ ಎಂದು ಅದು ಪ್ರೇರೆ. ಹೀಗೆ ಪೌಲ ಎಂಗಿಚೋ ಹೇಳ್ತಿದ್ದಾನೆ. ನಮ್ಮ ಕುಟುಂಬವು ಉತ್ತರ ಕೊರಿಯಾದೊಳಗೆ ಇತ್ತು. ಹಠಾತ್ತಾಗಿ ನಡೆದಂಥ ಯುದ್ಧದೊಳಗೆ ನಾವು ನಮ್ಮ ಮನೆಯನ್ನು ಕಳೆದುಕೊಂಡೆವು. ಆಶ್ರಯ ಇಲ್ಲದವರಾದೆವು. ಪ್ರಾಣವನ್ನು ದಕ್ಕಿಸಿಕೊಳ್ಳುವುದಕ್ಕೆ ಎಷ್ಟೋ ದೂರ ನಡೆದುಕೊಂಡು ದಕ್ಷಿಣ ದಿಕ್ಕಿನಲ್ಲಿ ಇರುವಂಥ ಪೂಸಾನ್ ಎಂಬ ಪ್ರದೇಶಕ್ಕೆ ಪ್ರಯಾಣ ಮಾಡಿದೆವೆಂದು ಆತನು ಹೇಳುತ್ತಿದ್ದಾನೆ. ಹೌದು ಪ್ರೇರೆ, ನಮಗೆ ಸಹಾಯಕ್ಕೆ ಹಣ ಕೂಡ, ದುಡ್ಡು ಕೂಡ ಇರಲಿಲ್ಲ ಎಂದು, ಭುಜಿಸುವುದಕ್ಕೆ ಆಹಾರ ಸಿಗಲಿಲ್ಲವೆಂದು ಹೇಳುತ್ತಿದ್ದಾನೆ ಪೌಲ ಎಂಗಿಚೋ. ಹೌದು, ಆಶ್ರಯ ಇಲ್ಲದೆ ದಕ್ಷಿಣ ದಿಕ್ಕಿನಲ್ಲಿ ಹೋದಂಥ ಆ ಪ್ರದೇಶದಲ್ಲಿ ಪೂಸಾನ್ ಪಟ್ಟಣ ಸೇರಿದರು. ಆವಾಗ ಆತನು ಬಾಲಕನಾಗಿದ್ದನು. ರಾತ್ರಿ ಹಗಲು ಕಷ್ಟಪಟ್ಟು ಓದಿದನು. ಒಂದು ಹೊತ್ತು ಮಾತ್ರವೇ ಆಹಾರವನ್ನು ತಿಂದು ಬಿಡದೆ ಓದಿಕೊಂಡನು. ಒಂದು ದಿನ ಕೆಲಸ ಮಾಡುತ್ತಿರುವಾಗ ಹಠಾತ್ತಾಗಿ ಪೌಲ ಎಂಗಿಚೋ ಸೇವಕನ ಆತನ ಬಾಯಿಂದ ರಕ್ತವು ಹೊರಗಡೆ ಬಂತು. ಬಾಯಿ ತುಂಬ ರಕ್ತವು, ಮೂಗಿನೊಳಗೆ ರಕ್ತ ಕೂಡ ಚೆಲ್ಲಿತು. ಹೌದು ಪ್ರೇರೆ, ಗಾಳಿ ಎಳೆದುಕೊಳ್ಳಲಾಗದೆ ದೇಹದಲ್ಲಿ ನಿಸ್ಸತ್ವಾದನು. ಹೀಗೆ ರಕ್ತವು ನಿಂತೋಗಿದ್ದರಿಂದ ಮತ್ತು ಸುರಿಯುತ್ತಿದ್ದರಿಂದ ನಿಲ್ಲದೆ ಆತನ ಬಟ್ಟೆ ಎಲ್ಲವೂ ರಕ್ತದಿಂದ ತೊಳೆದು ಹೋಗಿತ್ತು. ಮೂರ್ಛೆಯಿಂದ ಬಿದ್ದು ಹೋದನು. ಹೀಗೆ ಬಹಳ ಸಮಯದ ನಂತರ ಆತನಿಗೆ ಸ್ಪೃಹ ಬಂದಿತ್ತು. ಕೆಲವರ ಸಹಾಯದಿಂದ ಎದ್ದನು. ಭಯಂಕರವಾದ ಜ್ವರದೊಂದಿಗೆ ತಡೆದುಕೊಳ್ಳಲಾರದಂಥ ಅನಾರೋಗ್ಯ ಹೀಗೆ ಪ್ರತಿ ನಿಮಿಷ ಅದು ಹೆಚ್ಚಾಗುತ್ತಿತ್ತು. ಆತನು ಕೆಮ್ಮುತ್ತಿರುವಾಗಲೆಲ್ಲ ರಕ್ತವು ಕೆಳಗಡೆ ಬೀಳುತ್ತಿತ್ತು. ಪ್ರೇರಿ, ಹೀಗೆ ತಿಂಗಳುಗಿಂತ ಹೆಚ್ಚಾಗಿ ಬದುಕುವುದಿಲ್ಲ ಎಂದು ಆತನಿಗೆ ಅನಾರೋಗ್ಯದಿಂದ ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಹೇಳ್ತಾನೆ ಪ್ರೇರಿ. ಹೌದು, ಸತ್ತು ಹೋದವನಂತೆ ಇದ್ದಂಥ ಆತನನ್ನು ಆತನ ತಂದೆ ತಾಯಿಗಳು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುತ್ತಾರೆ. ಎಕ್ಸ್ರೇ ತೆಗೆದಂಥ ಡಾಕ್ಟರ್ ಅವರು ವಿಚಾರವಾಗಿ ಆತನನ್ನು ನೋಡಿ, ನಿನಗೆ ನಾನೇನು ಮಾಡಲಾಗುವುದಿಲ್ಲ, ನಿನ್ನ ವ್ಯಾಧಿ ಬಹಳ ಹೆಚ್ಚಾಗಿದೆ, ಬದುಕಿದರೆ 1 ತಿಂಗಳಿಗಿಂತ ಹೆಚ್ಚಾಗಿ ಬದುಕುವುದಿಲ್ಲ ಎಂದು ಹೇಳುತ್ತಾರೆ. ಹೀಗೆ ಆ ಡಾಕ್ಟರ್ ಅವರು, ಡಾಕ್ಟರೇ ನೀನು ನಿಜವಾಗಿ ಹೇಳ್ತಿದ್ದೀರಾ ಎಂದು ಕಣ್ಣೀರಿನೊಂದಿಗೆ ಪೌಲ ಎಂಗಿಚೋ ಕೇಳುತ್ತಾನೆ. ಆ ಡಾಕ್ಟರ್ ಆತನ ಬಳಿಗೆ ಬಂದು ಎಕ್ಸ್ರೇ ತೋರಿಸಿ ಹೀಗೆ ವಿವರಿಸುತ್ತಾನೆ. ನಿನ್ನ ಬಲಗಡೆ ಇರುವಂಥ ಹೊಟ್ಟೆಯಲ್ಲಿರುವಂಥ ಅಂತರ್ಭಾಗಗಳು ಕ್ಷಯರೋಗದೊಂದಿಗೆ ಅಥವಾ ಕ್ರಿಮಿಗಳು ತಿಂದು ಹಾಕಿವೆ ಲಿವರನ್ನು, ಮತ್ತು ಮೇಲೆ ಭಾಗ ಕೆಲಸ ಮಾಡುತ್ತಿಲ್ಲ, ಒಳಗಿನ ಭಾಗ ಹುಳ ಹಿಡಿದಿವೆ. ಹೌದು, ಹೀಗೆ ಮತ್ತು ಇವಾಗ ಕ್ಷಯ ರೋಗ ಅಥವಾ TB ಎಡಭಾಗದಲ್ಲಿ ಕೂಡ ಹರಡಿಕೊಂಡಿದೆ. ಸರಿಪಡುವ ಆಹಾರ ಇಲ್ಲದೆ ರಾತ್ರಿ ಹಗಲು ಪ್ರಯಾಸಪಟ್ಟಿದ್ದರಿಂದ ನಿನ್ನ ಹೃದಯ ದೊಡ್ಡದಾಗಿದೆ, ರಕ್ತ ಪ್ರಸರಣೆ ಸರಿಯಿಲ್ಲ. ಇಂಥ ಸ್ಥಿತಿಯಲ್ಲಿ ನಿನ್ನನ್ನು ಗುಣಪಡಿಸುವುದಕ್ಕೆ ಔಷಧಿಗಳು ಇಲ್ಲ, ನಾನೇನು ಮಾಡಲಾಗುವುದಿಲ್ಲ ಎಂದು ಯಥಾರ್ಥವಾಗಿ ಹೇಳುತ್ತಿದ್ದೇನೆ ಎಂದು, ನೀನು ಬೇಗನೆ ಸತ್ತು ಹೋಗುವೆ ಎಂದು ಡಾಕ್ಟರ್ ಪೌಲ ಎಂಗಿಚೋಗೆ ಹೇಳ್ತಾನೆ ಪ್ರೇರೆ. ಹೌದು, ನಿರಾಶೆಯೊಂದಿಗೆ ಭಾರದೊಂದಿಗೆ
ತುಂಬಿದ ಹೃದಯದೊಂದಿಗೆ ಪಾಲೆಂಗಿಚೋ ಮನೆ ಸೇರುತ್ತಾನೆ ಪ್ರೇರೆ. ಮುಖದೊಳಗೆ ಮರಣ ಛಾಯೆಗಳು ನೋಡಿದಂಥ ಆತನ ತಂದೆ ಆತನಿಗೆ, ಕುಮಾರನೇ, ಬದುಕುವುದು ಸಾಯುವುದು ಕೇವಲ ಸುಳ್ಳು. ಲೋಕದೊಳಗೆ ಸಂತೋಷವೆಂದು ದುಃಖವೆಂದು ಏನೂ ಇಲ್ಲ. ಬುದ್ಧನೊಬ್ಬನೇ ಶಾಶ್ವತ ಕಾಲ ಇರುವಾತನು. ಜೀವವನ್ನು ಮರಣವನ್ನು ಮರೆತು ಸಮಾಧಾನವಾಗಿ ಇರಬೇಕೆಂದು ಆತನೊಂದಿಗೆ ಹೇಳಿ ಸಮಾಧಾನಪಡಿಸುತ್ತಾನೆ ಪಾಲೆಂಗಿಚೋ ಅವರ ತಂದೆ ಆತನನ್ನು. ಆದರೆ ಪಾಲೆಂಗಿಚೋ ಆತನು ದುಃಖಾಕ್ರಾಂತನಾದನು ಪ್ರೇರೆ. ಆತನು ಬಾಧೆ ಅನುಭವಿಸುವುದು ಆತನಿಗೆ ಮಾತ್ರ ನಿಜವಾಗಿ ಕಂಡುಬಂದಿತು. ರಕ್ತ ಬಾಯಿಂದ ಕಕ್ಕುತ್ತಿದ್ದು ನಿಜವಾಗಿತ್ತು. ತಾಳಿಕೊಳ್ಳಲಾಗದ ಬಾಧೆಯೊಂದಿಗೆ ನಡಿಗೆ ಹೋಗುವುದು ನಿಜವಾಗಿತ್ತು. ಆ ಬುದ್ಧನು ಆತನ ತತ್ವಜ್ಞಾನವು ಯಾವ ವಿಧವಾಗಿಯೂ ಪಾಲೆಂಗಿಚೋ ಅವರಿಗೆ ಸಹಾಯಪಡಲಿಲ್ಲ. ಅವು ಆತನಿಗೆ ಅವಸರ ಎಂದು ಕಂಡುಬರಲಿಲ್ಲ ಪ್ರೇರೆ. ಹೌದು, ಆಗ ಆ ಪಾಲೆಂಗಿಚೋ ದೇವರು ಇದ್ದಾನಾ ಎಂದು ಪ್ರಶ್ನೆ ಮಾಡುತ್ತಾನಂತ ಪ್ರೇರೆ. ತನ್ನ ಜೀವಿತದಲ್ಲಿ ದೇವರ ಸೇವಕ ದೇವರು ಇದ್ದಾನಾ. ಒಂದು ದಿನ ಮರಣ ಭಯದಿಂದ ಆತನು ಬಹುವಾಗಿ ಆವರಿಸಿಕೊಂಡಿತ್ತು ಮರಣ ಭಯ. ಅಯ್ಯ, ನಿಜ ದೇವರು ಈ ಲೋಕದೊಳಗೆ ಇದ್ದಾನಾ? ದೇವರು ಇರುವುದಾದರೆ ಆತನು ನನ್ನನ್ನು ಕನಿಕರಿಸಬಹುದಲ್ಲ, ಸಹಾಯ ಮಾಡಬಹುದಲ್ಲ. ನಾನು ಮರಣಿಸುವುದಕ್ಕೆ ಸಿದ್ಧಪಡುತ್ತಿದ್ದೇನೆ ಎಂದು ಅಂಗಲಾಚಿ ಬೇಡಿಕೊಳ್ಳುತ್ತಾನೆ ಪ್ರೇರೆ. ಒಬ್ಬಾತನೇ ತನ್ನ ಕೊಠಡಿಯಲ್ಲಿ ಪ್ರಾರ್ಥನೆ ಪೂರ್ವಕವಾಗಿ ಹೃದಯದಿಂದ ಅರಿದ ಹೃದಯದಿಂದ ಹೀಗೆ ಆವಾಗ ಒಬ್ಬ ಬಾಲಿಕೆ ಚಿಕ್ಕ ಮಗಳು ಆತನ ಮನೆ ಬಾಗಿಲನ್ನು ತಟ್ಟುತ್ತಾಳೆ. ಬೈಬಲ್ ಕೈಯಲ್ಲಿ ಹಿಡಿದುಕೊಂಡು ಆ ಚಿಕ್ಕ ಮಗಳು ಕೋಣೆಯೊಳಗೆ ಬರುತ್ತಾಳೆ ಪ್ರೇರೆ. ಹೌದು, ಮತ್ತು ಆ ಬೌದ್ಧ ಸಮಾಜದಲ್ಲಿ ಆ ಸ್ತ್ರೀಯರನ್ನು ಅವರು ಕಡಿಮೆಯವರಾಗಿ ಭಾವಿಸ್ತಿರ್ತಾರೆ ಪ್ರೇರೆ. ಅದರಿಂದಾಗಿ ಸ್ತ್ರೀಯರು ಪುರುಷರಿಗೆ ಬೋಧಿಸಬಾರದೆಂದು ಆ ಕಾನೂನು ಇತ್ತು. ಅದರಿಂದಾಗಿ ಆಕೆಯನ್ನು ನೋಡಿ ಕೋಪದಿಂದ ಉರಿಗೊಳ್ಳುತ್ತಾನೆ. ಕೋಪದೊಂದಿಗೆ ಹೊರಗಡೆ ಹೋಗಿಬಿಡು ಎಂದು ಕೇಕೆ ಹಾಕುತ್ತಾನೆ ಪಾಲೆಂಗಿಚೋ ಅನಾರೋಗ್ಯದ ಹಾಸಿಗೆಯಲ್ಲಿ. ಆದರೆ ಆ ಬಾಲಿಕೆ ಚಿಕ್ಕ ಮಗಳು ಬಹಳ ಸಾತ್ವಿಕತೆಯಿಂದ, ನೀವು ಸತ್ತೋಗುವುದಕ್ಕೆ ಸಿದ್ಧವಾಗಿದ್ದೀರೆಂದು ನನಗೆ ತಿಳಿದಿದೆ. ಆದ್ದರಿಂದ ನನ್ನನ್ನು ರಕ್ಷಿಸಿದ ಯೇಸು ಕ್ರಿಸ್ತನನ್ನು ಕುರಿತು ನಿಮಗೆ ಹೇಳುವುದಕ್ಕೆ ಬಂದಿದ್ದೇನೆ ಎಂದು ಹೇಳುತ್ತಾಳೆ ಪ್ರೇರೆ. ಆಗ ಪಾಲೆಂಗಿಚೋ ಆತನ ಬೇಸರಕ್ಕೆ ತಕ್ಕಂತೆ ಆಕೆಯನ್ನು ಶಪಿಸುವುದಕ್ಕೆ ತೊಡಗುತ್ತಾನೆ ಪ್ರೇರೆ, ದೂಷಿಸುತ್ತಾನೆ. ಆದರೂ ಆ ಬಾಲಿಕೆ ಚಿಕ್ಕ ಮಗಳು ಬಿಟ್ಟು ಬಿಡಲಿಲ್ಲ. ನೀನು ಬೇಗನೆ ಹೋಗಿಬಿಡು. ಈ ಕೋಣೆಯ ತುಂಬ ಕೋಟಿಗಟ್ಟಲೆ ಕ್ಷಯ ರೋಗದ ಕ್ರಿಮಿಗಳು ಇವೆ, ಅವು ನಿನ್ನನ್ನು ಅಂಟಿಕೊಳ್ಳುವವು ಎಂದು ಹೇಳುತ್ತಾನೆ ಪಾಲೆಂಗಿಚೋ. ಆದರೆ ಆ ಚಿಕ್ಕ ಬಾಲಿಕೆ, ನನ್ನ ಯೇಸು ನನ್ನನ್ನು ರಕ್ಷಿಸುವುದಕ್ಕೆ ಶಕ್ತಿವಂತನಾಗಿದ್ದಾನೆ ಎಂದು ಉತ್ತರ ನೀಡುತ್ತಾಳೆ ಪ್ರೇರೆ. ಆ ಬಾಲಿಕೆ ಬಿಡದೆ ಸಾಕ್ಷ್ಯವನ್ನು ಹೇಳುತ್ತಿದ್ದಳು. ಆದರೆ ಆ ಪಾಲೆಂಗಿಚೋ ಆ ಬಾಲಿಕೆಯನ್ನು ನನ್ನನ್ನು ಬಿಟ್ಟು ಬಿಡು ಎಂದು ಕೇಳಿಕೊಳ್ತಾನೆ ಪ್ರೇರೆ. ಆ ಪಾಲೆಂಗಿಚೋ ಆತನು ಆ ಬಾಲಿಕೆ ನನ್ನನ್ನು ಬಿಟ್ಟು ಹೋದರೆ ಸಾಕೆಂದು ನೆನೆಸುತ್ತಾನೆ. ಮತ್ತು ಮತ್ತೆ ಆ ಬಾಲಿಕೆ ಕ್ರಮವಾಗಿ ದಿನಗಳು ಬರ್ತಾಳೆ ಪ್ರೇರೆ, 4-5 ದಿನಗಳು ಎನ್ನುವಂತೆ. ಮರುದಿನ ಆ ಬಾಲಿಕೆ ಮತ್ತೆ ಬಂದಳು. ದೊಡ್ಡ ಸ್ವರದೊಂದಿಗೆ ಹಾಡುಗಳನ್ನು ಹಾಡುತ್ತಾಳೆ ಪಾಲೆಂಗಿಚೋ ಮುಂದೆ. ಆ ಬೈಬಲಿಂದ, ದೇವರ ವಾಕ್ಯದಿಂದ ಕೆಲವು ಭಾಗಗಳನ್ನು ಓದುತ್ತಾಳೆ. ಬಹುವಾಗಿ ಆ ಬೇಸರ ಹೊಂದಿದ ಪಾಲೆಂಗಿಚೋ, ಆ ಕ್ರೈಸ್ತವ ನಾಯಿ ಹೊರಗೆ ಹೋಗಿಬಿಡು ಎಂದು ಕೂಗಿಕೊಳ್ಳುತ್ತಾನೆ. ಆ ಬಾಲಿಕೆ ಆ ಕೋಪ ಲಕ್ಷ್ಯ ಮಾಡದೆ ದೀರ್ಘ ಶಾಂತದೊಂದಿಗೆ ಕ್ರಿಸ್ತನನ್ನು ಕುರಿತು ಆ ಪಾಲೆಂಗಿಚೋಗೆ ವಿವರಿಸುತ್ತಾಳೆ ಪ್ರೇರೆ. ಏನೆಂದು ಆ ಬಾಲಿಕೆ 5ನೇ ದಿನ ಕೂಡ ಬರುತ್ತಾಳೆ. ನೀನು ಯಾಕೆ ಪ್ರತಿದಿನ ಬಂದು ತೊಂದರೆ ಪಡಿಸುತ್ತಿರುವೆ, ಕಷ್ಟ ಕೊಡುತ್ತಿರುವೆ ಎಂದು ಆ ಪಾಲೆಂಗಿಚೋ ಕೇಳಿದಾಗ, ನಾನು ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕೆ ಒಬ್ಬರು ನನ್ನನ್ನು ಕಳಿಸಿದ್ದಾರೆ ಎಂದು ಉತ್ತರ ನೀಡುತ್ತಾಳೆ. ಆಗ ಪಾಲೆಂಗಿಚೋ, ಯಾರು ಆತ ಎಂದು ಕೇಳುತ್ತಾನೆ. ಆಗ ಆ ಬಾಲಿಕೆ ಹೇಳುತ್ತಾಳೆ ಪ್ರೇರೆ, ಆತನೇ ಯೇಸು ಕ್ರಿಸ್ತನು. ಹಾಗೆ ಹೇಳುತ್ತಿರುವಾಗಲೇ ಆಕೆಯ ಕಣ್ಣಿನೊಳಗಿಂದ ಕಣ್ಣೀರು ಧಾರೆಯಾಗಿ
ಹೊರಬರುತ್ತವೆ ಪ್ರೇರೆ. ಮೂಲಿಗಿನೊಂದಿಗೆ ಕೂಡಿದ ಆಕೆಯ ಮಾತುಗಳು ಪೌಲ ಎಂಗಿಚು ಅವರ ಕಠಿಣ ಹೃದಯವನ್ನು ಮುರಿದಾಕುತ್ತವೆ, ಜಜ್ಜಿ ಹಾಕುತ್ತವೆ, ಹರಿದಾಕುತ್ತವೆ. ಹೌದು, ಆಕೆಯ ಕಣ್ಣೀರನ್ನು ನೋಡಲಾರದೆ ಹೋದನು. ಪೌಲ ಎಂಗಿಚು ತನಗೆ ತಿಳಿಯದೆಯೇ ಅಳಲು ಸಾಗುತ್ತಾನೆ. ಯೇಸು ಕ್ರಿಸ್ತನನ್ನು ಕುರಿತು ನಾನು ತಿಳಿದುಕೊಳ್ಳಲು ಕೋರುತ್ತಿದ್ದೇನೆ ಎಂದು ಆ ಚಿಕ್ಕ ಮಗಳಿಗೆ ಬೇಡಿಕೊಳ್ಳುತ್ತಾನೆ ಪ್ರೇರೆ, ಅಂಗಲಾಚಿ. ಆ ಬಾಲಿಕೆ ತನ್ನ ಬೈಬಲನ್ನು ಕೂಡಲೇ ತೆರೆದು ಪ್ರೇಮಪೂರ್ವಕವಾಗಿ ಆತನಿಗೆ ನೀಡಿ ಮತ್ತಾಯ ಬರೆದ ಸುವಾರ್ತೆಯಿಂದ ಓದಬೇಕೆಂದು ಕೋರಿಕೊಳ್ಳುತ್ತಾಳೆ. ಹೌದು, ಆತನು ಪೌಲಂಗಿಚು ಓದಲು ಆರಂಭಿಸಿದಾಗ ಅದು ವಂಶಾವಳಿ ಕುರಿತು ಇತ್ತು ಪ್ರೇರೆ. ಅಲ್ಲಿ ಮತ್ತಾಯ ಸುವಾರ್ತೆ 1ನೇ ಅಧ್ಯಾಯ, ಮ್ಯಾಥ್ಯೂ ಗಾಸ್ಪೆಲ್ 1st ಚಾಪ್ಟರ್. ಏನಿದು ಟೆಲಿಫೋನ್ ಡೈರೆಕ್ಟರಿ ಡಿಕ್ಷನರಿಯಲ್ಲಿ ಅದರಂತೆ ಇದೆಯಲ್ಲ ಎಂದು ಕೇಳುತ್ತಾನೆ. ಅದಕ್ಕೆ ಆ ಬಾಲಿಕೆ, ಇನ್ನು ಮುಂದಕ್ಕೆ ಓದಿರಿ, ಅದರೊಳಗೆ ಆಶ್ಚರ್ಯಕರವಾದ ಸಂಘಟನೆಗಳು ಇವೆ ಎಂದು ಹೇಳಿ ನನಗೋಸ್ಕರ ಅಂದರೆ ಪೌಲ ಎಂಗಿಚವ್ರಿಗೋಸ್ಕರ ಪ್ರಾರ್ಥಿಸಿ ಹೋಗಿಬಿಡುತ್ತಾಳೆ ಪ್ರೇರೆ. ಹೀಗೆ ಆ ಬೈಬಲ್ ಗ್ರಂಥವನ್ನು ಓದುವುದಕ್ಕೆ ಮುಂದುವರಿಸುತ್ತಾನೆ ಪೌಲ ಎಂಗಿಚು. ಆ ಬೌದ್ಧ ಧರ್ಮ ಮಾರ್ಗದಲ್ಲಿರುವಂಥ ಆ ತತ್ವಜ್ಞಾನೋಪದೇಶಗಳು ಬೈಬಲ್ ಗ್ರಂಥದಲ್ಲೂ ಕೂಡ ಇರಬಹುದು ಎಂದು ನೆನೆಸಿದನು. ಆದರೆ ಅವು ಆ ವಿಧವಾಗಿ ಇರದೆ ದೇವಕುಮಾರನಾದ ಯೇಸು ಕ್ರಿಸ್ತನನ್ನು ಕುರಿತು ಸಂಘಟನೆಗಳೊಂದಿಗೆ ತುಂಬಿಕೊಂಡಿತ್ತು ಪ್ರೇರೆ ಪರಿಶುದ್ಧ ಗ್ರಂಥ. ಹೌದು, ಹೀಗೆ ಮುಂದೆ ಓದುತ್ತಾ ಕ್ರಿಸ್ತನು ವ್ಯಾಧಿಗ್ರಸ್ತರನ್ನು ಸ್ವಸ್ಥಪಡಿಸಿದನು, ಸತ್ತವರನ್ನು ತಿರುಗಿ ಜೀವಕ್ಕೆ ಎಬ್ಬಿಸಿದನು ಎಂದು ಓದುತ್ತಾನೆ. ನಾನು ಕೂಡ ಆತನ ಬಳಿಗೆ ಬರುವುದಾದರೆ, ಆತನನ್ನು ಅರಿತುಕೊಳ್ಳುವುದಾದರೆ ಆ ಚಿಕ್ಕ ಬಾಲಿಕೆಯಂತೆ ನನ್ನನ್ನು ಮುಟ್ಟಿ ಗುಣಪಡಿಸುತ್ತಾನೆ ಎಂದು ಆಲೋಚಿಸುತ್ತಾನೆ ಪೌಲ ಎಂಗಿಚು. ಗತದೊಳಗೆ ಆತನು ಎಷ್ಟೊಂದು ಆತನನ್ನು ನಾನು ದ್ವೇಷಿಸಿದ್ದೇನೆ, ಶಪಿಸಿದ್ದೇನೆ ಯೇಸು ಕ್ರಿಸ್ತನನ್ನು. ಇವಾಗ ನಾನು ಆತನನ್ನು ಹೇಗೆ ಸಮೀಪಿಸಬಲ್ಲೆನು, ಆತನು ನನ್ನನ್ನು ಹೇಗೆ ಅಂಗೀಕರಿಸುತ್ತಾನೆ ಯೇಸು ಕ್ರಿಸ್ತನು ಎಂದು ಪೌಲ ಎಂಗಿಚು ಅವರೊಳಗೆ ಇಂತಹ ವಾದನೆಗಳು ಹುಟ್ಟಿಕೊಳ್ಳುತ್ತವೆ. ಆತನು ಪಾಪಿಗಳನ್ನು ದ್ವೇಷಿಸುವಾತನ ಎಂದು ತಿಳಿದುಕೊಳ್ಳುವುದಕ್ಕೆ ಬೈಬಲ್ ಗ್ರಂಥವನ್ನು ಕೂಲಂಕುಷವಾಗಿ ಪರಿಶೀಲಿಸುತ್ತಾನೆ. ಆದರೆ ಅಂತಹ ಸಂದರ್ಭ ಕಂಡು ಬರಲೇ ಇಲ್ಲ ಪ್ರೇರೆ. ಅದಕ್ಕಾಗಿ ಆತನು ಆಶ್ಚರ್ಯಪಡುತ್ತಾನೆ. ಹೌದು ಪ್ರೇರೆ, ಒಬ್ಬ ಪಾಪಿಯನ್ನು ಕೂಡ ಕ್ಷಮಿಸದೆ ಕ್ಷಮಿಸಿದ್ದನ್ನು ನೋಡಿ ವಿಸ್ಮಯ ಹೊಂದುತ್ತಾನೆ. ನಂತರ ಆತನು ತರ್ಜುಮೆ ಮಾಡುವವರ ಸಲಹೆಯೊಂದಿಗೆ ಮಾತನಾಡುವುದನ್ನು, ಆತನ ಮಾತುಗಳು ಆತನ ಹೃದಯದೊಳಗೆ ಸೇರಿಸಿಕೊಳ್ತಾನೆ. ಆತನು ಕ್ಷಮಿಸಲಾರದ ಒಬ್ಬ ಪಾಪಿಯು ಇಲ್ಲದಿರುವುದನ್ನು ಪರಿಶುದ್ಧ ಗ್ರಂಥದಲ್ಲಿ ಓದಿದ್ದನ್ನು ನೋಡಿ ಆಶ್ಚರ್ಯ ಹೊಂದುತ್ತಾನೆ ಪೌಲ ಎಂಗಿಚು. ಮತ್ತು ವ್ಯಭಿಚಾರದಲ್ಲಿ ಮಾಡುತ್ತಿರುವಾಗಲೇ, ಪಾಪ ಮಾಡುತ್ತಿರುವಾಗಲೇ ಹಿಡಿಯಲ್ಪಟ್ಟ ಮತ್ತು ಕಲ್ಲುಗಳಿಂದ ಹೊಡೆದು ಸಾಯಿಸಬೇಕಾಗಿರುವ ಸ್ತ್ರೀಯನ್ನು ಕೂಡ ಆತನು ಕ್ಷಮಿಸಿದನೆಂದು ಗ್ರಹಿಸುತ್ತಾನೆ. ಮತ್ತು ಆಕೆಗೆ ಕಲ್ಲು ತಗೊಂಡು ಹೊಡೆಯಲು ಬಂದ ಆ ಜನರು ಕೂಡ ತಾವು ಕೂಡ ಪಾಪಿಗಳನ್ನು ಗ್ರಹಿಸಿ ಪಶ್ಚಾತ್ತಾಪಟ್ಟು ಅಲ್ಲಿಂದ ಕಲ್ಲು ಬಿಸಾಡಿ ಹೋಗಿರುವುದನ್ನು ಕೂಡ ಓದಿ ಆಶ್ಚರ್ಯಪಡುತ್ತಾನೆ. ಮತ್ತು ದೆವ್ವ ಹಿಡಿದಂಥ ಆ ವ್ಯಕ್ತಿಯನ್ನು ಗುಣಪಡಿಸಿದನನ್ನು ಗ್ರಹಿಸುತ್ತಾನೆ. ಯಾವಾಗಲೂ ವ್ಯಾಧಿಗ್ರಸ್ತರನ್ನು, ಪಾಪಿಗಳನ್ನು ಆತನ ಬಳಿಗೆ ಬರುತ್ತಿದ್ದನ್ನು ಗುರುತಿಸಿದಾಗ ತಿಳಿಯದೇ ಆ ಪೌಲ ಎಂಗಿಚು ಅವರ ಅಂತರಾತ್ಮ, ಘೋರ ಪಾಪಿಯಾದ ನಾನು ಕ್ಷಯರೋಗದೊಂದಿಗೆ ದೇಹದ ಒಳಭಾಗ, ಉಸಿರಾಟದ ಭಾಗಗಳು ಕೆಟ್ಟೋಗಿ ಹುಳಗಳಿಂದ ತಿನ್ನಲ್ಪಟ್ಟಿದ್ದ ನನ್ನನ್ನು ಆತನು ಅಂಗೀಕರಿಸಿ ನನ್ನನ್ನು ಗುಣಪಡಿಸುತ್ತಾನೆ ಎಂಬುವ ವಿಶ್ವಾಸ ಅಂತರಂಗದೊಳಗೆ ಮೂಡುತ್ತದೆ ಪ್ರೇರೆ. ಹೌದು, ಹೀಗೆ ಆ ಪೌಲ ಎಂಗಿಚು ಆತನಿಗೆ ಬೈಬಲ್ ನೀಡಿದಂಥ ದಿನ ಮೊದಲುಗೊಂಡು ಆ ಬಾಲಿಕೆ ಮತ್ತೆ ಪೌಲ ಎಂಗಿಚು ಬಳಿಗೆ ಬರಲಿಲ್ಲ ಪ್ರೇರೆ. ಆಕೆ ಯಾರು, ಆಕೆಯ ಮನೆ ಎಲ್ಲಿದೆಯೋ, ಆಕೆಯ ಹೆಸರು ಏನು ಆತನಿಗೆ ತಿಳಿಯದು. ಕ್ರಿಸ್ತ ಯೇಸುವನ್ನು ಹೇಗೆ ಸೇರಿಸಿಕೊಳ್ಳಬೇಕೆಂದು ಮತ್ತು ಯಾರಾದರೂ ನನಗೆ ಕಲಿಸುವರ ಎಂದು ಅಂಗಲಾರ್ಚಿ ಬೇಡಿಕೊಳ್ಳುತ್ತಿದ್ದಾನೆ ಪ್ರೇರೆ. ಬೀದಿಗಳೊಳಗೆ ಬಂದು ಆತನನ್ನು ಪ್ರಕಟಿಸುವವರು ಯಾರಾದರೂ ಇದ್ದಾರಾ ಎಂದು ವಿಚಾರಿಸಿದನು. ಆಗ ಒಬ್ಬ ವಿದೇಶಿ ದೇವರ ಸೇವಕ ಪಾಸ್ಟರ್ ಅವರ ಅಡ್ರೆಸ್ ಸಿಕ್ತು ಪ್ರೇರೆ. ಮತ್ತು ಹುಡುಕಾಟಕ್ಕೆ ಶುರುವಾದನು, ಯೇಸು ಬೇಕೆಂದು. ಹೌದು,
ಆತನು ನಡೆದುಕೊಂಡು ಹೋದನು ಪ್ರೇರೆ. 10 ಹೆಜ್ಜೆಗಳು ನಡೆದಾಗ ವಿಪರೀತವಾದ ಆಯಾಸ ಬರುತ್ತಿತ್ತು ಆತನಿಗೆ, ಪಾಲಯಂಗಿಚು ಅವರಿಗೆ ಅನಾರೋಗ್ಯದಿಂದಾಗಿ. ಆದ್ದರಿಂದ ಸ್ವಲ್ಪ ಹೊತ್ತು ಕೂತುಕೊಂಡು ವಿಶ್ರಾಂತಿ ತೆಗೆದುಕೊಂಡು ಮತ್ತೆ ನೆಮ್ಮದಿಯಾಗಿ ನಡೆದು ಆ ಪಾಸ್ಟರ್ ಅವರ ಆ ಆಲಯದೊಳಗೆ ಬಂದು ಬಿಟ್ಟನು. ದೇವಸೇವಕರ ಆಲಯದೊಳಗೆ ಚರ್ಚಿಗೆ ಮುಟ್ಟಿದ್ದನು. ಅಲ್ಲಿ ಕೂಡಿ ಬಂದಂಥ ಅವರೆಲ್ಲರೂ ಬಹು ಚೆನ್ನಾಗಿ ಹಾಡುತ್ತಿರುವುದನ್ನು, ಅವರ ಮುಖಗಳು ಸಂತೋಷದೊಂದಿಗೆ ಪ್ರಕಾಶಿಸುತ್ತಿರುವುದನ್ನು ನೋಡುತ್ತಾನೆ. ಹೌದು, ಆಗ ಅಮೆರಿಕ ದೇಶಕ್ಕೆ ಸೇರಿದಂಥ ಆ ಪಾಸ್ಟರ್, ದೇವರ ಸೇವಕ ಪ್ರಸಂಗಿಸುವುದಕ್ಕೆ, ಬೋಧಿಸುವುದಕ್ಕೆ ಎದ್ದೇಳುತ್ತಾನೆ. ಆಗ ಆತನ ನಮ್ಮ ಬೌದ್ಧ ಗುರುಗಳಂತೆ ಆ ಬಟ್ಟೆ, ಹೊಳೆಯುವ ಬಟ್ಟೆಗಳನ್ನು, ಆಡಂಬರವಾದ ಬಟ್ಟೆಗಳನ್ನು ಧರಿಸದೆ ಸಾಮಾನ್ಯವಾದ ಬಟ್ಟೆಗಳನ್ನೇ ಧರಿಸಿರುವುದನ್ನು ನೋಡಿ ಅದಕ್ಕೂ ಕೂಡ ಪಾಲಯಂಗಿಚು ಆಶ್ಚರ್ಯಪಡುತ್ತಾನೆ. ಹೌದು ಪ್ರೇರೆ, ಆ ದೇವರ ಸೇವಕನು ಆತನು ಪ್ರಸಂಗಿಸುತ್ತಿರುವಾಗ ಆತನು ತರ್ಜುಮೆ ಮಾಡುವವರ ಸಹಾಯದೊಂದಿಗೆ ಮಾತನಾಡಿದರೂ ಆತನ ಮಾತುಗಳು ಆ ಪಾಲಯಂಗಿಚು ಅವರ ಆ ಹೃದಯದೊಳಗೆ ತೂರಿಕೊಂಡು ಹೋದವು ಪ್ರೇರೆ. ಕ್ರಿಸ್ತನನ್ನು ಅಂಗೀಕರಿಸಲು ಅವರು ಮುಂದಕ್ಕೆ ಬರಬಹುದು ಎಂದು ಆಹ್ವಾನಿಸಿದಾಗ ಕೂಡಲೇ ಪಾಲಯಂಗಿಚು ಕೂಡ ಮುಂದಕ್ಕೆ ಹೋಗುತ್ತಾನೆ. ಆರಾಧನೆಯ ನಂತರ ಆತನೊಂದಿಗೆ ವ್ಯಕ್ತಿಗತವಾಗಿ ಮಾತನಾಡಿ ರಕ್ಷಣೆ ಹೊಂದುವ ಮಾರ್ಗವನ್ನು ಸ್ಪಷ್ಟವಾಗಿ ಆ ದೇವಸೇವಕ ಪಾಲಯಂಗಿಚು ಅವರಿಗೆ ವಿವರಿಸುತ್ತಾನೆ ಪ್ರೇರೆ. ಆತನು ಕಲಿಸಿದ ಪ್ರಕಾರ ನನ್ನ ಪಾಪಗಳನ್ನು ಒಪ್ಪಿಕೊಂಡು ಪ್ರಾರ್ಥಿಸಿದೆನು ಎಂದು ಹೇಳುತ್ತಾನೆ ಆ ಪ್ರೇರೆ. ಹೀಗೆ ಆ ಪಾಲಯಂಗಿಚು ಪ್ರಾರ್ಥಿಸಿದಾಗ ದೊಡ್ಡ ದೈವಿಕ ಸಮಾಧಾನವು ಆತನ ಹೃದಯವನ್ನು ತುಂಬಿಕೊಂಡಿತ್ತು. ಆತನ ಶರೀರದಲ್ಲಿರುವ ಆ ಪ್ರತಿ ಅವಯವೂ ಅಣುಗಳ ಮೇಲೆ ನೂತನ ದೇವರ ಶಕ್ತಿ ಇಳಿಯುವುದನ್ನು ಗ್ರಹಿಸಿದನು. ಆತನು ತಿಳಿಯದೆಯೇ ಆತನ ಹೃದಯವು ಉಕ್ಕಿ ಬಂದಿತ್ತು ಸಂತೋಷದೊಂದಿಗೆ. ಆತನೊಳಗೆ ವಿಸ್ತಾರವಾದ ಬದಲಾವಣೆ ನಡೆಯುವುದನ್ನು ಗುರುತಿಸಿದನು. ಸಂತೋಷದೊಂದಿಗೆ ತುಂಬಿಕೊಂಡನು. ಪರವಶನಾಗಿ ಹಾಡಿ ಕೇಕೆ ಹಾಕುತ್ತಾ ಆನಂದಿಸುವವರೊಂದಿಗೆ ಆನಂದಿಸಿದನು ಪ್ರೇರೆ. ಹೀಗೆ ಆ ಸಂತೋಷಕ್ಕೆ ಕಾರಣವೇನೆಂದು ತಿಳಿದುಕೊಳ್ಳಲಾರದೆ ಆತನ ಬಳಿ ನಿಂತಿರುವಂಥ ದೇವಸೇವಕರೊಂದಿಗೆ, ಅಯ್ಯ, ನನ್ನ ತುಂಬುತ್ತಿರುವಂಥ ಸಂತೋಷ ಎಂಥದ್ದು? ನನ್ನನ್ನು ಯಾರಾದರೂ ವಶೀಕರಿಸಿದ್ದಾರಾ ಎಂದು ಕೇಳುತ್ತಾನೆ. ಅದಕ್ಕೆ ಆ ಸೇವಕನು, ನಿನ್ನನ್ನು ಯಾರೂ ವಶೀಕರಿಸಲಿಲ್ಲ. ಜೀವಜಲದ ಬುಗ್ಗಿಯಾದ ಯೇಸು ಕ್ರಿಸ್ತನು ನಿನ್ನ ಹೃದಯದೊಳಗೆ ಬಂದು ಬಿಟ್ಟಿದ್ದಾನೆ. ಅದೇ ನೀನು ಅನುಭವಿಸುತ್ತಿರುವ ಈ ಆನಂದ ಭಾಗ್ಯವು. ಕ್ರಿಸ್ತ ಯೇಸು ನಿನ್ನೊಳಗೆ ನಿವಾಸಿಸುತ್ತಿದ್ದಾನೆನ್ನುವುದಕ್ಕೆ ಇದೇ ಸಾಕ್ಷಿ ಎಂದು ವಿವರಿಸಿದನು ಪ್ರೇರೆ. ಉದಾಹರಣೆ, ಹೀಗೆ ಆ ಪಾಲಯಂಗಿಚು ತಿರುಗಿ ಮನೆಗೆ ಸೇರಿದನು. ಆತನ ಹೃದಯ ಸಂತೋಷದೊಂದಿಗೆ ಕೂಡಿತು ಪ್ರೇರೆ, ಹಾಗೂ ಸಂಪೂರ್ಣವಾದ ಆ ಸಮಾಧಾನದೊಂದಿಗೆ ತುಂಬಿಕೊಂಡಿತ್ತು. ಅವರ ಮನೆಯವರೆಲ್ಲರಿಗೆ ಆತನ ಅನುಭವವನ್ನು ಉತ್ಸಾಹವಾಗಿ ವಿವರಿಸಿದಾಗ ಅವರು ಯಾರೂ ಸಂತೋಷಲಿಲ್ಲ. ಪಾಲಯಂಗಿಚು ಅವರ ಕುಟುಂಬದವರು, ತಂದೆ ತಾಯಿ, ಅವರ ತಂಗಿ, ಹೌದು ಪ್ರೇರೆ, ಅದಕ್ಕೆ ಬದಲಾಗಿ ಆತನನ್ನು ಒಬ್ಬ ದ್ರೋಹಿಯಂತೆ ನೋಡುತ್ತಾರೆ. ಮತ್ತು ನಮ್ಮ ದೇಶದಲ್ಲಿ ಒಬ್ಬರು ಕ್ರಿಸ್ತೇಸುವನ್ನು ಅಂಗೀಕರಿಸುವುದಾದರೆ, ಅಂದರೆ ಪಾಲಯಂಗಿಚು ಅವರ ದೇಶದಲ್ಲಿ, ಆ ಬೌದ್ಧ ಧರ್ಮ ಆಚರಿಸುವ ದೇಶದಲ್ಲಿ, ಆ ಸಿಯೋಲ್ ಎಂಬ ಕೊರಿಯಾ ದೇಶದಲ್ಲಿ ಕ್ರಿಸ್ತೇಸುವನ್ನು ಅಂಗೀಕರಿಸುವುದಾದರೆ ಅವರು ತಮ್ಮ ಪಿತೃಗಳ ಆತ್ಮವನ್ನು ಆರಾಧಿಸದೆ ಕಾರಣದಿಂದಾಗಿ ಅವರ ಕುಟುಂಬದೊಳಗೆ ಅವರನ್ನು ಹೊರಗಡೆ ಹಾಕುತ್ತಾರೆ ಪ್ರೇರೆ. ಹೌದು, ಅದರಿಂದ ನನ್ನನ್ನು ಪ್ರೀತಿಸಿದ, ಅಂದರೆ ಪಾಲಯಂಗಿಚು ಹೇಳುತ್ತಿದ್ದಾನೆ, ಆತನನ್ನು ಪ್ರೀತಿಸಿದ ಆತನ ತಂಗಿ ಆತನೊಂದಿಗೆ, ಅಣ್ಣ, ನಮ್ಮೆಲ್ಲರಿಗಿಂತ ನೀನು ಯೇಸುವನ್ನು ಹೆಚ್ಚಾಗಿ ಪ್ರೀತಿಸಬೇಕೆಂದಿರುವೆಯಾ? ಆತನಿಂದಾಗಿ ನಮ್ಮೆಲ್ಲರನ್ನು ಅಶ್ರದ್ಧೆ ಮಾಡುವೆಯಾ ಎಂದು ಆವೇದನೆಯೊಂದಿಗೆ, ಕಣ್ಣೀರಿನೊಂದಿಗೆ ಕೇಳುತ್ತಾಳೆ. ಆಗ ಆ ಪಾಲಯಂಗಿಚು ಅವರ ತಂದೆಗೆ ಕೋಪ ಹುಟ್ಟಿಕೊಂಡು ಪಾಲಯಂಗಿಚುಗೆ ಹೇಳ್ತಾನೆ ಪ್ರೇರೆ, ನೀನು ಬದುಕಿದರೂ ಸರಿ, ಸತ್ತರೂ ಸರಿ, ಅದರ ಕುರಿತು ನನಗೆ ಅವಸರ ಇಲ್ಲ. ಇವಾಗಲೇ ಮನೆಯಿಂದ ಹೊರಗಡೆ ಹೋಗಿಬಿಡು ಎಂದು ಗರ್ಜಿಸುತ್ತಾನೆ. ಆದ್ದರಿಂದಾಗಿ ಆ ಪಾಲಯಂಗಿಚು ಬಟ್ಟೆಗಳನ್ನು ತೆಗೆದುಕೊಂಡು ಆತನ ಮಾವನವರ ಮನೆಗೆ ಹೊರಟು ಹೋಗಿಬಿಡುತ್ತಾನೆ. ಆ ಮಾವನವರ ಮನೆ ಸಮೀಪಿಸುತ್ತಲೇ ಆತನ ಮಾವನವರ ಹೊಸ್ತಿಲಲ್ಲಿ ಆ ಮಾವನು ನಿಂತುಕೊಂಡಿದ್ದನ್ನು ನೋಡುತ್ತಾನೆ ಪ್ರೇರೆ.
ಆ ಮಾವನು ಪಾಲೆಂಗಿಚೋಗಿ ನೋಡುತ್ತಲೇ ಹೇಳುತ್ತಾನೆ, ಕ್ರೈಸ್ತವ ನಾಯಿ, ಒಳಗೆ ಬರಬೇಡ, ನಿನಗೆ ಇಲ್ಲಿ ಸ್ಥಳ ಇಲ್ಲ, ಹೊರಗಡೆ ಹೋಗಿಬಿಡೆಂದು ಓಡಿಸುತ್ತಾನೆ. ಹೌದು ಪ್ರೇಯರ್, ಎಲ್ಲಿಗೆ ಹೋಗಬೇಕು ಎಂದು ಆ ಪಾಲೆಂಗಿಚೋಗೆ ಅರ್ಥವಾಗಲಿಲ್ಲ. ಸಮೀಪದೊಳಗಿರುವಂಥ ಆ ಬೆಟ್ಟದಲ್ಲಿ ಮೇಲೆ ಹೋಗಿ ಸಾಯಬೇಕೆಂದು ನೆನೆಸುತ್ತಾನೆ. ಆದರೆ ಅಷ್ಟರವರೆಗೆ ಆತನು ಕ್ರಿಸ್ತನ ಬಳಿಗೆ ನಡೆಸಿದಂಥ ಆ ದೇವರ ಸೇವಕನನ್ನು ಭೇಟಿಯಾಗಿ ವಂದನೆಗಳನ್ನು ಸಲ್ಲಿಸುವುದಕ್ಕೆ ಒಳ್ಳೆಯದೆಂದು ತೀರ್ಮಾನಿಸಿ ಹೊರಟು ಹೋಗುತ್ತಾನೆ ಸೇವಕನ ಬಳಿಗೆ. ಆ ಪಾಸ್ಟರ್ ಅವರೊಂದಿಗೆ ಆ ದೇವ ಸೇವಕನ ಇರುವಂಥ ಆ ಮಿಷನರಿ ಸ್ಥಳಕ್ಕೆ ಹೋಗಿ ಆತನು ಭೇಟಿಯಾಗುತ್ತಲೇ ಪ್ರೇಮದೊಂದಿಗೆ ಆಹ್ವಾನಿಸುತ್ತಾರೆ ಪಾಲೆಂಗಿಚೋವನ್ನು. ಮತ್ತು ಆತನೊಂದಿಗೆ, ಅಯ್ಯ, ನೀವು ಕ್ರಿಸ್ತನನ್ನು ನನಗೆ ಪರಿಚಯ ಮಾಡಿದಿರಿ, ನಾನು ಆತನನ್ನು ಅಂಗೀಕರಿಸುವುದರ ಮುಖಾಂತರ ನನ್ನ ಕುಟುಂಬದವರು ಹೊರಗಡೆ ಹಾಕಿದ್ದಾರೆ, ಸಾಯುವುದಕ್ಕಾಗಿ ನಾನು ಬೆಟ್ಟದ ಮೇಲೆ ಹೋಗುತ್ತಿದ್ದೇನೆ. ಅದಕ್ಕೆ ಮೊದಲು ನಿಮಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ತಿಳಿಸುವುದಕ್ಕೆ ಬಂದೇನು ಎಂದು ಹೇಳುತ್ತಾನೆ ಆ ಸೇವಕನಿಗೆ ಪಾಲೆಂಗಿಚೋ. ಕೂಡಲೇ ಆ ಪಾಲೆಂಗಿಚೋನನ್ನು ಆ ದೇವಸೇವಕ ಮನೆಯೊಳಗೆ ಕರೆದುಕೊಂಡು ಹೋಗಿ ಬೈಬಲ್ ಗ್ರಂಥವನ್ನು ತೆರೆದು, ನನ್ನ ತಂದೆ ತಾಯಿಗಳು ನನ್ನನ್ನು ಬಿಟ್ಟು ಬಿಟ್ಟರು, ಯೆಹೋವನಾದ ದೇವ ತಂದೆಯು ನನ್ನನ್ನು ಸೇರಿಸಿಕೊಳ್ಳುವನು ಎನ್ನುವ ವಚನವನ್ನು ಆತನಿಗೆ ಪಾಲೆಂಗಿಚೋಗು ದೇವಸೇವಕ ತೋರಿಸುತ್ತಾನೆ ಪ್ರೇರೆ. ನಂತರ ಆತನೊಂದಿಗೆ ಕೂಡ ಕೂತುಕೊಂಡು ದೇವಸೇವಕ ಭೋಜನ ಮಾಡುತ್ತಾನೆ, ಬಲವಂತಪಡಿಸಿ ಮಾಡಿಸುತ್ತಾನೆ ಪ್ರೇರೆ. ಹೌದು, ಹೀಗೆ ಆ ಪಾಲೆಂಗಿಚೋ ಭುಜಿಸುತ್ತಿರುವಾಗ ಆತನ ಹೃದಯವು ಒಡೆದು ಹೋಗಿ ಬಿಕ್ಕಿ ಬಿಕ್ಕಿ ಅಳುತ್ತಾನೆ. ನೀವು ಯಾಕೆ ನನ್ನನ್ನು ಇಷ್ಟಾಗಿ ಪ್ರೀತಿಸ್ತಾ ಇದ್ದೀರಿ ಎಂದು ಕಣ್ಣೀರಿನೊಂದಿಗೆ ಕೇಳುತ್ತಾನೆ. ಆಗ ಆ ದೇವಸೇವಕ ಕೇಳುತ್ತಾನೆ ಪ್ರೇರೆ, ಕ್ರಿಸ್ತನು ನಮ್ಮೆಲ್ಲರನ್ನು ರಕ್ಷಿಸಿ ವಿಮೋಚಿಸಿದ್ದರಿಂದಲೇ ಎಂದು ಉತ್ತರ ನೀಡುತ್ತಾನೆ. ಕೆಲವು ದಿನಗಳು ಅವರೊಂದಿಗೆ ಕೂಡ ಇದ್ದು ನಂತರ ನನಗಿರುವ ಕ್ಷಯ ರೋಗವು ಅವರಿಗೆ ಅಂಟಿಕೊಳ್ಳಬಹುದೆಂದು ನೆನೆಸಿ ಆ ಹೊರಗೆ ಚಿಕ್ಕ ಕೋಣೆಯನ್ನು ಬಾಡಿಗೆಗೆ ತೆಗೆದುಕೊಂಡಿರುತ್ತಾನೆ. ಕ್ರಮವಾಗಿ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿರುತ್ತಾನೆ. ಆ ಪಾಸ್ಟರ್ ಅವರು ಸರಿಯಾಗಿ ಬೈಬಲನ್ನು ಕಲಿಸುತ್ತಾರೆ. ದೇವರ ವಾಕ್ಯಗಳಿಗೆ ಸೃಷ್ಟಿಸುವ ಶಕ್ತಿ ಅಪರಿಮಿತವಾಗಿದೆ, ಗುಣಪಡಿಸುವ ಶಕ್ತಿ, ರಕ್ಷಿಸುವ ಶಕ್ತಿ. ಆತನು ತನ್ನ ವಾಕ್ಯವನ್ನು ಕಳುಹಿಸಿ ನಿನ್ನನ್ನು ಸ್ವಸ್ಥಪಡಿಸುತ್ತಾನೆ ಎಂದು ಹೇಳುತ್ತಾರೆ. ಹೌದು, ಆ ಮಾತುಗಳನ್ನು ಕೇಳಿದ ಆ ಪಾಲೆಂಗಿಚೋ ಜೇನಿಗಿಂತ ಮಧುರವಾಗಿ ಕಂಡುಬಂತು ಪ್ರೇರೆ. ಆತನು ಕಲಿಸಿದ ವಾಕ್ಯಗಳೆಲ್ಲವನ್ನು ಕಂಠ ಪಾಠ ಮಾಡಿಕೊಂಡನು. ಒಂದು ದಿನ ಆ ವಾಕ್ಯವನ್ನು ಪ್ರಾರ್ಥಿಸಿ ಸ್ವಸ್ಥತೆ ಹೊಂದುವುದಕ್ಕೆ ತೀರ್ಮಾನಿಸುತ್ತಾನೆ ಪ್ರೇರೆ. ಹೌದು, ಆವಾಗ ಆ ಕೋಣೆಯೆಲ್ಲ ಬೆಳಕಿನೊಂದಿಗೆ, ಅಂದರೆ ಪಾಲೆಂಗಿಚೋ ಆ ಕೋಣೆ ಆ ಬಾಗಿಲುಗಳು ಮುಚ್ಚಿಕೊಂಡು ಪ್ರಾರ್ಥಿಸಲು ಸಾಗುತ್ತಾನೆ. ಹೌದು ಪ್ರೇರೆ, ಆ ದೇವಸೇವಕ ಪಾಲೆಂಗಿಚೋ ಪ್ರಾರ್ಥಿಸಲು, ಬಾಗಿಲು ಮುಚ್ಚಿಕೊಂಡು ಪ್ರಾರ್ಥಿಸಲು ಕೋಣೆಯೊಳಗೆ ಪ್ರವೇಶಿಸುತ್ತಾನೆ. ಯೇಸು, ನನ್ನ ಪ್ರಭುವೇ, ದೇವ ರಕ್ಷಕ, ನಿನ್ನನ್ನು ಭೇಟಿಯಾಗಲು ಕೋರುತ್ತಿದ್ದೇನೆ. ನನ್ನ ಭವಿಷ್ಯತ್ ಕಾಲವೆಲ್ಲ ಕುರಿತು ನಿನ್ನೊಂದಿಗೆ ಸಂಭಾಷಿಸುವುದಕ್ಕೆ ಆಶೆಪಡುತ್ತಿದ್ದೇನೆ ಎಂದು ಹೇಳಿ ಪ್ರಾರ್ಥಿಸಲು ಆ ಪ್ರಾರ್ಥನೆ ಮುಗಿಸಿದನು ಪ್ರೇರೆ. ಕೆಲವು ಸಮಯ ಎದುರು ನೋಡಿದನು, ಕ್ರಿಸ್ತ ಯೇಸು ಬರಲಿಲ್ಲ. ಆವಾಗ ಆತನ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡು ಕ್ರಿಸ್ತ ದರ್ಶನದೊಳಗೆ ಕಾಣಿಸಬೇಕೆಂದು ಕಾದುಕೊಂಡಿದ್ದನು. ಆದರೆ ದರ್ಶನ ಉಂಟಾಗಲಿಲ್ಲ. ಆ ದಿನವೆಲ್ಲ ಬಿಡದೆ ಪ್ರಾರ್ಥಿಸಿದನು. ರಾತ್ರಿ ಬೆವರು ಹಿಡಿದರೂ ಪ್ರಾರ್ಥಿಸುವುದನ್ನು ಬಿಡಲಿಲ್ಲ ಪಾಲೆಂಗಿಚೋ. ಅರ್ಧರಾತ್ರಿ ನಂತರ ಬಹುವಾಗಿ ಅಂದರೆ ಬೇಸರ, ಅಂದರೆ ಶಕ್ತಿ ಹೀನತೆ ಹೊಂದಿದನು ಪ್ರೇರೆ. ಆತನ ಶರೀರ ಎಲ್ಲ, ಬಲವೆಲ್ಲ ಆತನನ್ನು ಬಿಟ್ಟು ಹೋಗಿತ್ತು. ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಬೇಕೆಂದು ನೆನೆಸಿದನು. ಹೀಗೆ ಮುಂದೆ ನೋಡುವುದಾದ ಪ್ರೇರೆ, ಆವಾಗ ಹಠಾತ್ತಾಗಿ ಆತನ ಕೋಣೆಯೆಲ್ಲ ಪ್ರಕಾಶಮಾನವಾದ ಬೆಳಕಿನಿಂದ ಆತನ ಮನೆ ಒಂದು ವೇಳೆ